ಎಲ್ರಿಗೂ ನಮಸ್ಕಾರ. ಇದು ಅವಲಕ್ಕಿ ಬಾತ್ ಅಂದರೆ ಕಾಂದಾ ಪೋಹ ಅಂತಾರೆ ಹಿಂದಿನಲ್ಲಿ. ಇದನ್ನು ಮಾಡೋದನ್ನು ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಮೊದಲಾಗಿ ಕಡಾಯಿ ತೊಗೊಳ್ಳಿ, ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ತುಂಬಾ ಕಮ್ಮಿ ತಿನ್ನಬೇಕು ಆ್ಯಕ್ಚುಲಿ. ಮೊದಲಾಗಿ ಸಾಸಿವೆ ಹಾಕ್ಕೊಳ್ಳಿ, ನಂತರ ನೀವು ಕಡಲೆ ಬೀಜ ಪೀನೆಟ್ ಹಾಕ್ಕೊಳ್ಳಿ. ಪೀನೆಟ್ ಮತ್ತು ಸಾಸಿವೆ ಸ್ವಲ್ಪ ಫ್ರೈ ನಿಮಗೆ ಗೊತ್ತಾಗ್ಬಿಡುತ್ತೆ ಆ್ಯಕ್ಚುಲಿ. ಸ್ವಲ್ಪ ಫ್ರೈ ಆದ ತಕ್ಷಣ ಈ ಥರ ಆಗುತ್ತೆ, ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಬಲ್ಸ್ ಬಂದಮೇಲೆ ನೀವೇನು ಮಾಡಬೇಕಂದ್ರೆ ಹಿಂಗೆ ನೋಡ್ತಾ ಇರಿ, ಹಂಗೆ ಗೊತ್ತಾಗ್ಬಿಡುತ್ತೆ ನಾರ್ಮಲಾಗಿ ಎಷ್ಟು ಅಷ್ಟು ಏನು ದುಡ್ಡು. ಹಂಗೆ ಸ್ವಲ್ಪ ಕಡಿಪತ್ತ ಹಾಕ್ಕೊಳ್ಳಿ. ನೀವೆಲ್ಲ ಎಷ್ಟು ಕಡಿಪತ್ತ ತುಂಬ ಹೆಲ್ತು, ಹಾಗಾಗಿ ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕೋ ಅದು ಹಾಕ್ಕೊಳ್ಳಿ. ನಾನಿಲ್ಲಿ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ, ಆಲೂಗಡ್ಡೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ವೆಜಿಟೇಬಲ್ಸ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಬೋದು. ಮತ್ತು ಬಟಾಣಿ, ಆನಿಯನ್ ಈ ಥರ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ರೆ ಈ ಥರ ಆಗ್ತಾ ಇರುತ್ತೆ. ಆಗ್ತಾ ಸ್ವಲ್ಪ ಅದು ಸ್ವಲ್ಪ ಇದಾಗುತ್ತೆ. ನೀವು ಮೊದಲಾಗೆ ನೀವು ಆ್ಯಕ್ಚುಲಿ ಅವಲಕ್ಕಿನ ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಬೋದು, ಇಲ್ಲಾಂದರೆ ಮೇಲೆ ಹಾಗೆ ನೀರು ಹಾಕ್ಕೊಂಡು ಇಟ್ಕೊಬೋದು. ಸ್ವಲ್ಪ ಮೆತ್ತಗಾಗಿರೋ ಥರ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸಾಲ್ಟ್ ಹಾಕ್ಕೊಂಡು ಈ ಥರ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅದು ಈ ಥರ ಆಗುತ್ತೆ. ಆಮೇಲೆ ನೀವು ಟರ್ಮರಿಕ್ ಪೌಡ್ರನ್ನ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡು ಈ ಥರ ಆಗುತ್ತೆ ನೋಡ್ಕೊಳ್ಳಿ. ಈ ಥರ ಆದಮೇಲೆ ಅವಲಕ್ಕಿನ ಮೇಲಿಂದ ಅವಲಕ್ಕಿನ ಈ ಥರ ಹಾಕ್ಕೊಂಡ್ರೆ ನೆನೆಸಿಟ್ಟಿರ್ತೀರಲ್ಲ ಅವಲಕ್ಕಿ ಅದು ಹಾಕ್ಕೊಂಬಿಟ್ಟು ಸ್ವಲ್ಪ ಟೊಮೊಟೊ ಮೊದಲೇ ಹಾಕ್ಬಿಡೋದು ಆ್ಯಕ್ಚುಲಿ, ಲಾಸ್ಟಿಗೆ ಹಾಕಬೇಕು. ಟೊಮೊಟೊ, ಕೊರಿಯಂಡರ್ ಸ್ವಲ್ಪ, ಹಾಗೆಯೇ ಒಂದು 1/2 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊತಾರೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಈ ಥರ ಆಗುತ್ತೆ. ಹಿಂಗೆ ನೋಡಿ ಈ ಥರ ಆಗುತ್ತೆ. ನಿಮಗೆ ಸಾಲ್ಟು, ಪೆಪ್ಪರ್, ಸಾಲ್ಟ್ ಎಲ್ಲ ಚೆನ್ನಾಗಿದೆಯಾ, ಟೇಸ್ಟ್ ಇದೆಯಾ ಅಂತ ಸ್ವಲ್ಪ ಟೇಸ್ಟ್ ಮಾಡ್ಕೊಳ್ಳಿ. ಒಂದು 2-3 ಮಿನಿಟ್ಗೆ ಸ್ಟೀಮ್ ಮಾಡಿದ್ಮೇಲೆ ಹಿಂಗಾಗ್ಬಿಡುತ್ತೆ. ಆಮೇಲೆ ತೊಗೊಂಡು ತಿಂತಾಯಿದ್ರೆ ಹೇಗಿರುತ್ತೆ ನೋಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದು ತುಂಬ ಹೆವಿನೂ ಆಗೋಲ್ಲ, ತುಂಬ ಹೆಲ್ದಿಯಾಗಿ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಒನ್. ಬಾಯ್.